ಸೇರ್ತಿಲ್ಲ. ಕಳೆದ 3 ತಿಂಗಳಿನಿಂದ ಗ್ಯಾರಂಟಿ ಸ್ಕೀಮ್ನ ದುಡ್ಡು ರಿಲೀಸ್ ಆಗಿಲ್ಲ. ಇದರ ಜೊತೆಗೆ 5 ತಿಂಗಳಿನಿಂದ ಅನ್ನಭಾಗ್ಯದ ಹಣವೂ ಬಿಡುಗಡೆಯಾಗಿಲ್ಲ. ಇದು ಸಾಲದು ಅಂತ ಪಿಂಚಣಿ ದುಡ್ಡು ಕೂಡ ಕಾಲಕ್ಕೆ ರಿಲೀಸ್ ಆಗ್ತಿಲ್ಲ. ಇದ್ರ ದಸರಾಗ್ ಬಂತಷ್ಟೇ, ಅದಾದ್ಮೇಲೆ ದುಡ್ಡು ಬಂತ ಅಂತ ಅಕೌಂಟ್ ಚೆಕ್ ಮಾಡ್ತಿದ್ದೀವಿ, ದುಡ್ಡು ಬಂದಿಲ್ಲ ಅಂತ. ಅವ್ರ ಕತೆ ಕೇಳಿ. ಹಬ್ಬಕ್ಕೆ ಬಂತು, ತಿರ್ಗಾ ದಸರಾಗ್ ಬಂತು ಅಷ್ಟೇ. ಒಂದು 3 ತಿಂಗಳಿಗೆ ಒಂದ್ಸತಿ ಬರುತ್ತೆ. ಕೊಡ್ತೀನಿ ಅಂದಿದ್ಮೇಲೆ ಕರೆಕ್ಟಾಗಿ ಕೊಡ್ಬೇಕಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಸರ್, ಗ್ಯಾರಂಟಿನ ಸಮರ್ಪಕವಾಗಿ ನಾವು ನಿಭಾಯಿಸಿದ್ದೀವಿ, ಇದು ನಮ್ಮ ಕ್ರೆಡಿಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 6 ತಿಂಗಳು 3 ತಿಂಗಳು ದುಡ್ಡೇ ಬಂದಿಲ್ಲ ಅಂತಾರಲ್ಲ ಸರ್. ಹೇಳ್ಕೊಳ್ಳೋರು ಯಾವತ್ತೂ ಹೌದು ನಾವು ನಿಭಾಯಿಸಿಲ್ಲ ಅಂತ ಹೇಳಕ್ಕಾಗತ್ತೇನ್ರಿ? ಹಂಗಂಗೆ ನಿಭಾಯಿಸಿದೀವಿ ಅಂತ ಹೇಳ್ತಾರೆ. ಏನೀಗ ನಿಭಾಯಿಸದೇ ಇದ್ರೆ ಸರ್, ಕೊಟ್ಟ ಮಾತನ್ನ ತಪ್ಪಿದಂಗೆ ಅಲ್ವಾ? ಎಲ್ಲಿ ತಪ್ಪಿದೀವಿ? ಕೊಡ್ತಿದೀವಲ್ಲ 3 ತಿಂಗಳಿಗೊಂದ್ಸರಿ. ಹಂಗೆ ಹೇಳಿಲ್ವಲ್ಲ ಸರ್, ತಿಂಗಳ ಕೊಡ್ತೀವಿ ಅಂತ ಹೇಳಿ. ತಿಂಗಳ ಕೊಡ್ತೀವಿ ಅಂದಿದ್ವಿ, ಸ್ವಲ್ಪ ಏರ್ಪೇರ್ ಆಗ್ಬೋದು. ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ತಾಂತ್ರಿಕವಾಗಿ ಸಮಸ್ಯೆ ಆಗಿದೆ, ಸ್ವಲ್ಪ ಕಂಪ್ಯೂಟರ್ದೆಲ್ಲ ಪ್ರಾಬ್ಲಮ್ ಇದೆ, ಅದೆಲ್ಲ ಸರಿ ಮಾಡ್ಕೋತಾ ಇದ್ದೀವಿ. ಮಾಡ್ಕೊಂಡ್ಮೇಲೆ ಒಂದೇ ಸರಿ ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ನೋಡಿದ್ರ ಚಿಕ್ಕಪ್ಪ ಅವ್ನ ಪೊಗರ್ನ ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ಈ ತರ ಉಂಡಾಡಿ ಗುಂಡ್ರ ತರ ಇವುಗಳು ನಮ್ಮ ರಾಜ್ಯದಲ್ಲಿರೋವು ಅರ್ಥಶಾಸ್ತ್ರದ ಆ ಮತ್ತು ಈ ಗೊತ್ತಿಲ್ಲದೆ ಇರೋವೆಲ್ಲ ಬಂದುಬಿಟ್ಟು ಹಿಡಿದು ಫೋಟೋ ತೆಗೆಸ್ಬಿಟ್ಟು ಮನೇನ ಹರಾಜ್ ಹಾಕ್ಬಿಟ್ಟು ಹೊರಟುಬಿಟ್ರು ದುರುಳ್ರು ಇವರು. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ನಾವು ದಂಡ ಪಿಂಡ್ಗಳೇ ಇರ್ಬೋದು, ಬೇವರ್ಸಿಗಳೇ ಇರ್ಬೋದು, ಅನ್ ಮಾತ್ರಕ್ಕೆ ಇವ್ರ ಈ ತರ ಎಲ್ಲ ಮಾತಾಡ್ಬೋದಾ? ಕರೆಕ್ಟ್. ಹೆಂಗ್ ಬೇಕಂಗ್ ಕೊಟ್ಕೊಂಡು ತಾತನ ಮನೆ ದುಡ್ಡೇನೋಗ್ಬೇಕು. ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಇವಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಓದದ್ ಕಲರಿ ಅನ್ಎಜುಕೇಟೆಡ್ ಬಡತವ. ದೇ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ. ನನ್ನ ಪ್ರಕಾರದಲ್ಲಿ ಅಷ್ಟು ಕೆಟ್ಟದಾಗಿ ಹಾಳು ಮಾಡಿದ್ರಿ ಕರ್ನಾಟಕದ ಅರ್ಥವ್ಯವಸ್ಥೆನ ನೀವುಗಳು. ಇನ್ನೂ ಕಾದಿದೆ ನಿಮಗೆ ಮಾರಿ ಹಬ್ಬ. ನಾನು ಈಗಲೂ ಬರ್ಕೊಟ್ಟಿದ್ದೀನಿ. ಇದನ್ನು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಕರ್ನಾಟಕದ ಅರ್ಥವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇದ್ದಿದ್ರಲ್ಲಿ ಅದು ಹೋಲಾದರೂ ಸೋರ್ಕೊಳ್ಳೋಕ್ಕೆ ವ್ಯವಸ್ಥೆ ಟೈಮ್ ತಗೊಳತ್ತೆ. ಸೇಮ್ ಪ್ರಾಬ್ಲಮ್ ಡಿಲ್ಲಿಲಿ ತಂದಿಟ್ರು ಆ ಕಂತ್ರಿಗಳು, ಕಚಡಗಳು, ಗುಂಪುಗಳು ಮಾಡಬಾರ್ದು ಕೆಲಸ ಮಾಡಿ ಹಲ್ಕಟ್ ಕೆಲಸಗಳನ್ನ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಮುಂದಿನ ತಿಂಗಳು ನಂಬರ್ 1, 2 ತಪ್ಪಿಸ್ತೀನಿ, ನಂಬರ್ 3 ಕೊಡ್ತೀನಿ. ಮುಂದಿನ ತಿಂಗಳು ನಂಬರ್ 3 ಮತ್ತು 2 ತಪ್ಪಿಸ್ತೀನಿ, 1 ಕೊಡ್ತೀನಿ. ಅಡ್ಜಸ್ಟ್ಮೆಂಟ್. ದಿಸ್ ಇಸ್ ನಥಿಂಗ್ ಬಟ್ ರೊಟೇಷನ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಹೇಳೋನಿಲ್ಲ ಕೇಳೋಣ. ಶಕ್ತಿಗೆ ದುಡ್ಡಿಲ್ಲ, ಗೃಹಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ, ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ. ಎಂತ ಕಂತ್ರಿ ಕೆಲಸ ಮಾಡ್ಬಿಟ್ರಿ ಎಲ್ಲ ಸೇರ್ಕೊಂಡು ಕರ್ನಾಟಕನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು.